ಹಾಯ್ ವೆಲ್ಕಮ್ ಟು ವಿ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್. ಈಗಂತೂ ಜಿ ಎಸ್ ಟಿ ರೇಟ್ ಕಡಿಮೆ ಆಗಿರೋದ್ರಿಂದ ಮೊದಲಿನಕ್ಕಿಂತ ಬೈಕ್ ರೇಟ್ಗಳು ಕಡಿಮೆ ಆಗಿದೆ. ಫೆಸ್ಟಿವಲ್ ಆಫರ್ಸ್ ಕೂಡ ಇರೋದ್ರಿಂದ ಮತ್ತಷ್ಟು ಡಿಸ್ಕೌಂಟಲ್ಲಿ ಸಹ ಸಿಗ್ತಾ ಇದೆ. ಅದ್ರ ಜೊತೆಗೆ ನೀವೇನಾದರೂ ಬೈಕ್ನ ಲೋನ್ ಮುಖಾಂತರ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಟೂ ವೀಲರ್ ಲೋನ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು, ಟೆನರ್ ಆಪ್ಷನ್ ಎಲ್ಲಿ ತನಕ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದರೆ ನಿಮ್ಮೆಲ್ಲ ಕ್ವಶನ್ಗೆ ಈ ಒಂದೇ ವೀಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಆದರೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಅಲ್ಲಿವರೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ IDFC ಫಸ್ಟ್ ಬ್ಯಾಂಕಲ್ಲಿ ಟೂ ವೀಲರ್ ಲೋನ್ ಮಾಡಲಿಕ್ಕೆ ಕೇವಲ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಪಾನ್ ಕಾರ್ಡ್ ಏನು ಕಂಪಲ್ಸರಿ ಏನಿಲ್ಲ, ಪಾನ್ ಕಾರ್ಡ್ ಇದ್ದರೆ ಒಳ್ಳೆಯದೇ. ಯಾಕೆಂದರೆ ನಿಮ್ಮ ಸಿಬಿಲ್ ಸ್ಕೋರ್ನ ಬ್ಯಾಂಕು ಈಸಿಯಾಗಿ ಬೆಸ್ಟ್ ಮಾಡ್ಬೋದು. ಇದರಿಂದ ಲೋನ್ ಅಪ್ರೂವಲ್ ಆರ್ ರಿಜೆಕ್ಷನ್ ಈಸಿ ಗೊತ್ತಾಗುತ್ತೆ. ಯಾಕಂದರೆ ಸಿಬಿಲ್ ಸ್ಕೋರ್ ಮೇಲೇ ಲೋನ್ ಅಪ್ರೂವಲ್ ನಿರ್ಧಾರ ಆಗೋದು. ಲೋನ್ ಅಪ್ರೂವಲ್ ಆದಮೇಲೆ ಪ್ರತಿ ತಿಂಗಳು ತಪ್ಪದೆ ನಿಮ್ಮ EMI ಕಟ್ಟಾಗಲು ಒಂದು ATM ಕಾರ್ಡೊಂದಿಗೆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ATM ಕಾರ್ಡ್ ಇಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಕೆಲವು ಬ್ಯಾಂಕ್ಗಳಲ್ಲಿ ಆಧಾರ್ ಮ್ಯಾಂಡೇಟ್ ಆಪ್ಷನ್ ಸಹ ಕೊಟ್ಟಿರೋದ್ರಿಂದ ಆಧಾರ್ ಡೀಟೇಲ್ಸ್ ಆಗಿ ಸಹ EMI ಡಿಡಕ್ಷನ್ ಆಗೋ ಥರ ಮಾಡ್ಬೋದು. ನಿಮ್ಮ ಹತ್ರ ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅಂದರೆ IDFC ಫಸ್ಟ್ ಬ್ಯಾಂಕಲ್ಲೇ ಒಂದು ಅಕೌಂಟ್ ಮಾಡಿಕೊಡ್ತಾರೆ. ಮುಂಚೆ ವಿಶೇಷ ಅಲ್ಸಾ ಅಂತ ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡಿಕೊಡ್ತಿದ್ರು, ಈಗ ಪ್ರಥಮ್ ಅಕೌಂಟ್ ಅಂತ ಮಾಡಿಕೊಡ್ತಿದ್ರು. ಟೋಟಲಿ ನೀವು IDFC ಫಸ್ಟ್ ಬ್ಯಾಂಕಲ್ಲಿ ಟೂ ವೀಲರ್ ಲೋನ್ ಮಾಡಲಿಕ್ಕೆ ಯಾವುದೇ ಚೆಕ್ಕಿನ ಅವಶ್ಯಕತೆ ಇಲ್ಲ, ಯಾವುದೇ ಜಾಮೀನು ಅವಶ್ಯಕತೆ ಇಲ್ಲ. ಕೇವಲ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಇದ್ದರೆ ಸಾಕು. EMI ಕಟ್ಟಾಗೋ ಪರ್ಪಸ್ಸಿಗೆ ಒಂದು ಬ್ಯಾಂಕ್ ಅಕೌಂಟ್ ಇದ್ದರೆ ನೆನಪಿರಲಿ. ಸಾಮಾನ್ಯವಾಗಿ ವೆಹಿಕಲ್ ಆನ್ ರೋಡ್ಗೆ 10 to 15% ಡೌನ್ ಪೇಮೆಂಟ್ ಬಂದೇ ಬರುತ್ತೆ. ಕೆಲವೊಂದು ಸಿಬಿಲ್ ಸ್ಕೋರ್ಗಳಿಗೆ ಅಪ್ ಟು 100% ಫಂಡಿಂಗ್ ಆಗುತ್ತೆ, ಅಂದರೆ ಜೀರೋ ಡೌನ್ ಪೇಮೆಂಟ್ ಸಹ ಇರ್ತದೆ. IDFC ಫಸ್ಟ್ ಬ್ಯಾಂಕಲ್ಲಿ ವೆಹಿಕಲ್ ಆನ್ ರೋಡ್ನ 35% ಅಬೌವ್ ಡೌನ್ ಪೇಮೆಂಟ್ ಮಾಡಿದರೆ ನೋ ಹೈಪೋಥಿಕೇಷನ್ ಸ್ಕೀಮ್ ಸಹ ಇದೆ. 40% ಕಟ್ಟಿದರೆ ಒಳ್ಳೆಯದು, ಯಾಕಂದರೆ ಲೋನ್ ಅಪ್ರೂವಲ್ ರೇಷಿಯೋ ಹೈ ಇರುತ್ತೆ. ಹೈಪೋಥಿಕೇಷನ್ ಅಂದರೆ ಏನು ಅಂತ ಯೋಚನೆ ಮಾಡ್ತೀರಾ? ಹೈಪೋಥಿಕೇಷನ್ ಅಂದರೆ ಸಿಂಪಲ್ ಏನಂದರೆ ನಿಮ್ಗೆ ಯಾವ ಬ್ಯಾಂಕ್ ಲೋನ್ ಕೊಟ್ಟಿದೆ ಅಂತ ನಿಮ್ಮ RC ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ನೀವು ಲೋನ್ ಕ್ಲೋಸ್ ಆದಮೇಲೆ ಬ್ಯಾಂಕ್ನ NOC ತಂದು ಆ HP ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ನೀವು ಬೇರೆಯವ್ರಿಗೆ ಏನಾದರೂ ಬೈಕ್ನ ಸೆಲ್ ಮಾಡ್ತೀರಾ ಅಂದರೆ ಬ್ಯಾಂಕ್ನ NOC ತಂದು HP ಕ್ಯಾನ್ಸಲ್ ಆದಮೇಲೆ ಅವ್ರ ಹೆಸರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ನೋ HP ಸ್ಕೀಮಲ್ಲಿ ಪೆಟ್ರೋಲ್ ವೆಹಿಕಲ್ಗಳಿಗೆ 9.25 ಇಂಟ್ರೆಸ್ಟ್ ರೇಟ್ ಇದೆ. ಅದೇ ಎಲೆಕ್ಟ್ರಿಕಲ್ ಮಾಡ್ತೀರಾ ಅಂದರೆ 6.48, 6.52, 9.25 ಇಂಟ್ರೆಸ್ಟ್ ರೇಟ್ ಇದೆ. ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ. ನೆನಪಿರಲಿ, ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ಗಳಿಗೆ ಬೇರೆ ಬೇರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅಂದರೆ ಹೀರೋ, ಹೊಂಡಾ, ಬಜಾಜ್, ರಾಯಲ್ ಎನ್ಫೀಲ್ಡ್ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ಗಳಿಗೆ ಬೇರೆ ಬೇರೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ನಿಮಗೆ ಯಾವ ಮಾಡೆಲ್ನ ಟೂ ವೀಲರ್ ಬೇಕು ಆ ಡೀಲರ್ಶಿಪ್ಪಿಗೆ ಹೋಗಿದರೆ ಅಲ್ಲಿ IDFC ಎಕ್ಸಿಕ್ಯೂಟಿವ್ ಸಾಮಾನ್ಯವಾಗಿ ಇದ್ದೇ ಇರ್ತಾರೆ. ಅವರು ನಿಮಗೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ. ಒಮ್ಮೆ ಇಲ್ಲ ಅಂದರೆ ನಿಯರೆಸ್ಟ್ IDFC ಬ್ರಾಂಚ್ನ ವಿಸಿಟ್ ಮಾಡಿ. ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಟೂ ವೀಲರ್ ಲೋನ್ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ HDFC ಮತ್ತು ಇಂಡಸ್ಇಂಡ್ ಬ್ಯಾಂಕ್ಗಳಲ್ಲಿ ಟೂ ವೀಲರ್ ಲೋನ್ ಮಾಡಲಿಕ್ಕೆ ಡಬಲ್ KYC ಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇಲ್ಲ ಅಂದರೆ ವೋಟರ್ ID ಆರ್ ಡ್ರೈವಿಂಗ್ ಲೈಸೆನ್ಸ್, ಮತ್ತು EMI ಡಿಡಕ್ಷನ್ ಆಗೋ ಪರ್ಪಸ್ಸಿಗೋಸ್ಕರ ಒಂದು ಅಕೌಂಟ್ ವಿತ್ ATM ಕಾರ್ಡ್ ಇರಬೇಕಾಗುತ್ತೆ. ಮುತ್ತೂಟ್ ಕ್ಯಾಪಿಟಲಲ್ಲಿ ಟೂ ವೀಲರ್ ಲೋನ್ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಒಂದೇ ಇದ್ದರೂ ಸಾಕಾಗುತ್ತೆ. ಆದರೆ ಇವರು ಹೈಯರ್ ಫಂಡಿಂಗಿಗೋಸ್ಕರ ಕರೆಂಟ್ ಬಿಲ್ಲನ್ನು ಸಹ ಕೇಳ್ತಾರೆ. ನಿಮ್ಮ EMI ಡಿಡಕ್ಷನಿಗೋಸ್ಕರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಕೊನೆಯದಾಗಿ ಹೀರೋ ಪಿನ್ಕಾಪಲ್ಲಿ ನೀವೇನಾದರೂ ಹೀರೋ ವೆಹಿಕಲ್ಗೆ ಲೋನ್ ಮಾಡೋದಿದ್ರೆ ಕೇವಲ ಆಧಾರ್ ಕಾರ್ಡ್ ಇದ್ದರೆ ಸಾಕು. EMI ಡಿಡಕ್ಷನಿಗೋಸ್ಕರ ಒಂದು ಅಕೌಂಟ್ ಇರಬೇಕಾಗುತ್ತೆ. ಇಲ್ಲ ಅಂದರೂ ಇವ್ರ ಹತ್ರ ಸುವಿಧಾ ಸ್ಕೀಮ್ ಸಹ ಇದೆ. ಈಗಂತೂ ಟೂ ವೀಲರ್ ಲೋನ್ ಮಾಡಲಿಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಗೊತ್ತಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಕ್ಕಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.